ಶಿವಮೊಗ್ಗದಲ್ಲಿ ಒಂದು ಬೃಹತ್ ಜಾತ್ರೆ ನಡೀತಾ ಇದೆ. ಜಾತ್ರೆನ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ವೆಲ್ಕಮ್ ಬ್ಯಾಕ್ ಟು ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್. ಶ್ರೀ ರಾಮೇಶ್ವರ ದೇವಸ್ಥಾನ, ಅರಕೆರೆ, ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ. ಇವತ್ತು ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಿದೆ. ಹದಿನೇಳು 2/2026 ಈ ದಿನದಂದು ನಡೀತಿರುವಂಥ ಶಿವಮೊಗ್ಗದಲ್ಲಿ ಪ್ರತಿಷ್ಠಿತ ಜಾತ್ರೆ ಇದು. ಈ ಜಾತ್ರೆಗೆ ಶಿವಮೊಗ್ಗದ ಸುತ್ತಮುತ್ತ ಹಳ್ಳಿ ಹಾಗೂ ಸಿಟಿಯ ಸುತ್ತಮುತ್ತ ಇರುವಂಥ ಎಲ್ಲ ನಾಗರಿಕರು ಬಂದು ಇಲ್ಲಿ ಭಕ್ತಾದಿಗಳು ಭಾಳ ಖುಷಿಯಿಂದ ಜಾತ್ರೆಯನ್ನು ಸಂಭ್ರಮಿಸಿ ಸಂಜೆವರೆಗೂ ನಡೆಯುವಂಥ ಜಾತ್ರೆಯಲ್ಲಿ ಖುಷಿಯಾಗಿದ್ದು ಹೋಗ್ತಾರೆ. ಪ್ರತಿಯೊಬ್ಬ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆಯಲಿಕ್ಕೋಸ್ಕರ ಒಂದು ಸುಂದರವಾದ ಸ್ಥಳಾವಕಾಶ ಮಾಡಿಕೊಟ್ಟಿದ್ರು. ಶಿವಮೊಗ್ಗ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಇಲ್ಲಿಗೆ ವಿದ್ಯಾರ್ಥಿಗಳನ್ನ ಕೂಡ ಸರ್ವಿಸಿಗೋಸ್ಕರ ಕರ್ಕೊಂಬಂದಿದ್ರು. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಭಕ್ತಿಯಿಂದ ಭಕ್ತಾದಿಗಳಿಗೆ ನೀರು ಕೊಡುವುದು ಮತ್ತು ಪ್ರಸಾದ ಹಂಚುವ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದರು. ಈ ದೃಶ್ಯ ಕೂಡ ನೀವು ನೋಡಬಹುದು. ಮುಂದಾಕ್ರೆ ಸ್ಟೀಲ್ ಲೋಟ ಮುಂದಾಕ್ರೆ ಅಂಗಣ ಸ್ಥಾನದ ಬಲಗಡೆ ಬಂದರೆ ಬಿಸಿಲಿನ ತಾಪ ಭಕ್ತಾದಿಗಳ ಮೇಲೆ ಬೀಳಬಾರ್ದು ಅಂತ ಶಾಮಿಯಾನ ಕೂಡ ಹಾಕಿ ತಂಪಾದ ಜಾಗದಲ್ಲಿ ಪ್ರಸಾದವನ್ನು ನೀಡ್ತಾ ಇದ್ದರು. ಹಾಗೂ ಮುಂದೆ ಬಂದರೆ ಇಲ್ಲಿ ಭಕ್ತಿ ಗಾಯನಗಳನ್ನ ಏರ್ಪಡಿಸಲಾಗಿತ್ತು. ಅದರ ಕಚೇರಿ ಕೂಡ ನಡೀತಾ ಇತ್ತು. ಶಿವಮೊಗ್ಗದಿಂದ ಬಂದಂಥ ಸುತ್ತಮುತ್ತಲಿನ ಭಕ್ತಾದಿಗಳು ಶಿವನ ಪ್ರತಿಮೆಯ ಮುಂದೆ ನಿಂತು ಸೆಲ್ಫಿ ಫೋಟೋಗಳನ್ನು ತೆಗೆಸ್ಕೊಳ್ತಾ ಇದ್ದರು. ಹಾಗೆ ಈ ದೇವಸ್ಥಾನ ತುಂಬ ಸುಂದರವಾಗಿದ್ದು ಶುಚಿತ್ವಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ರಾತ್ರಿ ಕೂಡ ಭಜನೆ ಕಾರ್ಯಕ್ರಮಗಳು ಇದ್ದವು. ಆದರೆ ನಾನು ಈ ವಿಡಿಯೋ ಮಾಡೋ ಟೈಮ್ ಬಂದು ಬೆಳಗಿನ 10 ಗಂಟೆ ನಂತರದ ಸಮಯದಲ್ಲಿ ಮಾಡಿರೋ ವಿಡಿಯೋ ಆದ್ದರಿಂದ ಇಲ್ಲಿ ಆ ಥರ ಭಕ್ತಿ ಕಾರ್ಯಕ್ರಮಗಳು ಏನೂ ಇಲ್ಲ. ದೇವಸ್ಥಾನದಲ್ಲಿ ದೇವರನ್ನ ಸ್ಮರಣೆ ಮಾಡಿಕೊಂಡು ದೇವರನ್ನ ವೀಕ್ಷಣೆ ಮಾಡಿಕೊಂಡು ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ಬೋದಾಗಿತ್ತು. ಪ್ರಸಾದ ವಿನಿಯೋಗದ ನಂತರ ಕೈ ತೊಳೆಯೋದಕ್ಕೋಸ್ಕರ ಇಲ್ಲಿ ಒಂದು ಟ್ಯಾಂಕ್ನೇ ತರಿಸಿ ನೀರಿನ ವ್ಯವಸ್ಥೆ ಕೂಡ ನೀಟಾಗಿ ಅರೇಂಜ್ಮೆಂಟ್ ಮಾಡಿದರು. ಬಿಡೊಂಚೂರು ಆಫ್ ಮಾಡಿ ಅಂತೆ. ದೇವಸ್ಥಾನದ ಸುತ್ತಮುತ್ತ ಭದ್ರತೆಗಾಗಿ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿದ್ರು. ಶ್ರೀ ರಾಮೇಶ್ವರ ದೇವಸ್ಥಾನ
ಇದು ಶ್ರೀ ಶಂಕರಾಚಾರ್ಯರ ಕೃಪೆಯಿಂದ ನೆಲೆಸಿ ಹಾಗೂ ನಿರ್ಮಿತವಾದಂತಹ ದೇವಸ್ಥಾನ. ಇದು ಇರೋದು ಶಿವಮೊಗ್ಗದಿಂದ ತೀರ್ಥಹಳ್ಳಿ ರಸ್ತೆಗೆ ಹೋಗುವಂಥ ದೂರದಲ್ಲಿ 3 ಕಿಲೋಮೀಟರ್ ಅಂತರದಲ್ಲಿ ಈ ಸುಂದರವಾದ ದೇವಸ್ಥಾನ ತುಂಗಾ ತಟದಲ್ಲಿ ನೆಲೆಸಿರುವಂತಹ ರಾಮೇಶ್ವರನ ದೇವಸ್ಥಾನ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಹಾಗೆ ನೀವು ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಚಾನಲ್ನ ಯಾವಾಗಲೂ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಗೆಳೆಯರೆ, ಹಾಗೆ ನಿಮ್ಮೂರಿನಲ್ಲಿ ಯಾವ್ಯಾವ ದಿನ ಯಾವ ಜಾತ್ರೆಗಳು ನಡೀತವೆ ಅಡ್ವಾನ್ಸ್ ಆಗಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಅಲ್ಲಿ ಬಂದು ವಿಡಿಯೋ ಚಿತ್ರೀಕರಣ ಮಾಡಲು ಪ್ರಯತ್ನ ಮಾಡುತ್ತೇವೆ. ಗೆಳೆಯರೆ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಈ ರಾಮೇಶ್ವರ ದೇವಸ್ಥಾನದ ಆಪೋಸಿಟೇ ಶ್ರೀ ಶಂಕರ್ ಕಣ್ಣಿನ ಹಾಸ್ಪಿಟ್ಲು ಕೂಡ ಇದೆ. ಪ್ರತಿಯೊಬ್ಬರು ನಗ್ನಗ್ತಾ ಖುಷಿಯಾಗಿರಿ. ಓಕೆ, ವಿಡಿಯೋ ಎಂಡ್ ಮಾಡೋ ಟೈಮ್ ಇದು. ಬಾಯ್ ಫ್ರೆಂಡ್ಸ್.